ಹಾಯ್ ಸ್ನೇಹಿತರೆ 3991 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್, ನೆಕ್ಸ್ಟ್ KSRP, CRDR ಮತ್ತು PSI ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಿದಂಥ ವಿದ್ಯಾರ್ಥಿಗಳದ ಡಿಬಾರ್ ಮಾಡಲಾದ ವಿದ್ಯಾರ್ಥಿಗಳ ಲಿಸ್ಟ್ ಬಿಟ್ಟಿರ್ತಾರ. ಇನ್ನು ನೋಡ್ರಿ, ಅವ್ರ ಮೇಲೆ ಕೇಸ್ ಕೂಡ ಆಗೈತಿ. ಎದಕ್ಕೆ ಕೇಸ್ ಆಗೈತಿ ಅಂದ್ರೆ, ಏನಾದ್ರ ಈಗ ಅನ್ಯಾಯ ಮಾರ್ಗದಿಂದ ಅಪ್ಲಿಕೇಶನ್ ಹಾಕೋದು, ಏನಾದ್ರೂ ಚೇಂಜಸ್ ಮಾಡಿ ಆಧಾರ್ ಕಾರ್ಡ್ನಲ್ಲಿ ಏನಾದ್ರು ಚೇಂಜಸ್ ಮಾಡೋದು, ಅಥವಾ SSLC ಮಾರ್ಕ್ಸ್ ಕಾರ್ಡ್ನಲ್ಲಾರ ಏನಾದ್ರು ಚೇಂಜಸ್ ಮಾಡೋದು, ಡೇಟ್ ಆಫ್ ಬರ್ತ್ನಲ್ಲಾರ ಏನಾದ್ರು ಚೇಂಜಸ್ ಮಾಡೋದು, ಈ ರೀತಿಯಾಗಿ ಮಾಡಿ ಏನೈತಿ ಅಪ್ಲಿಕೇಶನ್ ಹಾಕೋದು. ಇಲ್ಲಿ ನೋಡ್ರಿ, ಪೊಲೀಸ್ ಇಲಾಖೆಯವರು ಅದನ್ನು ಕಂಡು ಹಿಡಿದು ಈಗಾಗಲೇ ಲಿಸ್ಟ್ ಬಿಟ್ಟಾರ. ನಿಮ್ಗೆ ಡಿಸ್ಕ್ರಿಪ್ಷನ್ದಾಗ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೊಟ್ಟನ, ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗ್ರಿ. ಆಗ ಈಗ ಡಿಬಾರ್ ಆಗಿದಂಥ ವಿದ್ಯಾರ್ಥಿಗಳ ಲಿಸ್ಟ್ ಅಲ್ಲಿ ಡೈರೆಕ್ಟ್ನ ಶೇರ್ ಮಾಡ್ತನ. ಈಗ ಆ ವಿದ್ಯಾರ್ಥಿಗಳು ನೋಡ್ರಿ, ಇನ್ನು ನೆಕ್ಸ್ಟ್ ಅಪ್ಕಮಿಂಗ್ ಯಾವುದೇ ಜಾಬ್ಸ್ ಬರೆಯಕ್ಕೆ ಅಲಾವ್ ಇರಂಗಿಲ್ಲ. ಸ್ಟೇಟ್ ಗೌರ್ಮೆಂಟ್ ಜಾಬ್ಸ್ ಆಯ್ತು, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಆಯ್ತು, ಪ್ರೈವೇಟ್ ಕಂಪ್ನಿಗಳಲ್ಲಿ ಅವ್ರಿಗೆ ಅವಕಾಶ ಕೂಡ ಇರಂಗಿಲ್ಲ. ಯಾವುದ್ರಲ್ಲಿ ಜಾಬ್ಸ್ ಕೂಡ ಮಾಡಂಗಿಲ್ಲ. ಅವರ ಪೂರ ಏನೈತಿ ಅವ್ರ ಮೇಲೆ ಕೇಸ್ ಕೂಡ ಆಗೈತಿ ಈಗಾಗಲೇ. ನಿಮ್ಗೆ ಡಿಸ್ಕ್ರಿಪ್ಷನ್ದಾಗ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೊಟ್ಟನ, ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗ್ರಿ. ಇದೇನೈತಿಲ್ಲ ಲಿಸ್ಟ್ ಡೈರೆಕ್ಟ್ನ ಅಲ್ಲಿ ಶೇರ್ ಮಾಡ್ತಾನು. ಇನ್ನೊಂದು ನೋಡ್ರಿ, ಪ್ರತಿಯೊಂದು ವಿದ್ಯಾರ್ಥಿ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ನೋಡ್ರಿ, ಪೊಲೀಸ್ ಕಾನ್ಸ್ಟೇಬಲ್ ಬಗ್ಗೆ ನೆಕ್ಸ್ಟ್ ಏನೇ ಅಪ್ಡೇಟ್ ಬರ್ತಂದ್ರೆ ಇಮಿಡಿಯೇಟ್ ಆಗಿ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾನು. ನಿಮ್ಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಇಟ್ಟಿರ್ತಾನು, ಕಮೆಂಟ್ಸ್ ಕೂಡ ಮಾಡ್ಬೋದು. ಇಲ್ಲಿ ನೋಡ್ಬೋದು ವಿಷಯ ಒಳಗೆ ಯಾರಿಗೆ ನೋಟಿಸ್ ಯಾರಿಗೆ ಕಳಿಸ್ಯಾರಂದ್ರೆ, ಇದ್ರ ಮೊದಲ ಇಲ್ಲಿ ಮೇನ್ ಆಗಿ ಬರೋದಾದ್ರೆ ಕಾರ್ಯನಿರ್ವಾಹಕ ನಿರ್ದೇಶಕರು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಮಲ್ಲೇಶ್ವರಂ, ಬೆಂಗಳೂರು. ಇಲ್ಲಿ ವಿಷಯ ಒಳಗ ಪೊಲೀಸ್ ಇಲಾಖೆಯ ವಿವಿಧ ವೃಂದ ಹುದ್ದೆಗಳ ನೇಮಕಾತಿಗಳಲ್ಲಿ ಡಿಬಾರ್ ಮಾಡಲಾದ ಅಭ್ಯರ್ಥಿಗಳ ವಿವರ. ಈಗ ಅಪ್ಲಿಕೇಶನ್ ಹಾಕಿದಂಥ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ, ಈಗ ಅಪ್ಲಿಕೇಶನ್ ಹಾಕಿದಂಥ ವಿದ್ಯಾರ್ಥಿಗಳು ಅವರು ಏನು ಚೇಂಜಸ್ ಮಾಡ್ಯಾರ, ಅದ್ರ ಅವ ವಿದ್ಯಾರ್ಥಿ ಹೆಸರ ಮೊದಲು ಏನಿತ್ತು, ಈಗ ಏನು ಚೇಂಜಸ್ ಮಾಡಿ ಅಪ್ಲಿಕೇಶನ್ ಹಾಕ್ಯಾರ, ಅದನ್ನು ಕೂಡ ಕಂಪ್ಲೀಟಾಗಿ ಈ PDF ಒಳಗೈತೆ. ಅದ ನಿಮ್ಗೆ ಮುಂದೆ ತಿಳಿಸ್ಕೊಡ್ತಾನ. ಇಲ್ಲಿ ಮೇನಾಗಿ ಬರೋದಾದ್ರೆ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಹಿಂದಿನ ಸಾಲಿನ ವಿವಿಧ ವೃಂದದ ನೇರ ನೇಮಕಾತಿಗಳಲ್ಲಿ ಕೆಲವು ಅಭ್ಯರ್ಥಿಗಳು ಅನ್ಯಾಯ ಮಾರ್ಗದಿಂದ ಆಯ್ಕೆ ಯತ್ನಿಸಿದ್ದು. ನಿಮ್ಗನ್ನ ಸ್ಟಾರ್ಟಿಂಗ್ ಹೇಳಿ, ಏನಾದರೂ ಚೇಂಜಸ್ ಮಾಡಿ ಅಪ್ಲಿಕೇಶನ್ ಹಾಕಿಬಿಡೋದು, ಡೇಟ್ ಆಫ್ ಬರ್ತ್ ಒಳಗಾರ ಚೇಂಜಸ್ ಮಾಡೋದು, SSLC ಮಾರ್ಕ್ಸ್ ಕಾರ್ಡ್ ಒಳಗಾರ ಒಟ್ಟು ಇನ್ನಿತರ ಏನಾದ್ರು ಚೇಂಜಸ್ ಮಾಡಿ ಅಪ್ಲಿಕೇಶನ್ ಹಾಕಿ ಅನ್ಯಾಯ ಮಾರ್ಗದಿಂದ ಅಪ್ಲಿಕೇಶನ್ ಹಾಕಿದ್ದು. ನೆಕ್ಸ್ಟ್ ನೋಡ್ರಿ, ಅಂಥವರನ್ನು ಪೊಲೀಸ್ ಇಲಾಖೆಯು ಎಲ್ಲ ವೃಂದದ ನೇರ ನೇಮಕಾತಿಗಳಲ್ಲಿ ಭಾಗವಹಿಸುವುದಕ್ಕೆ ವರ್ಷವಾರು ವಿವಿಧ ದಿನಾಂಕಗಳನ್ನು ಅನ್ವಯ ಆದೇಶಗಳನ್ನು ಹೊರಡಿಸಿ ಶಾಶ್ವತವಾಗಿ ನಿಷೇಧಿಸಲಾಗಿದೆ. ನೆಕ್ಸ್ಟ್ ನೋಡ್ರಿ, ಅಪ್ಕಮಿಂಗ್ ಯಾವುದೇ ಜಾಬ್ಸ್ ಅಂತ ಏನಿದೆ ಜಾಬ್ಸ್ಗೆ ಇವ್ರು ಅಪ್ಲಿಕೇಶನ್ ಹಾಕಂಗ ಇಲ್ಲ, ಅಲಾವ್ ಇರಂಗಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಸಿವಿಲ್ ಒಂದೇದ ಟೋಟಲ್ ಆಗಿ 127 ವಿದ್ಯಾರ್ಥಿಗಳನ್ನ ರಿಸಲ್ಟ್ ಮಾಡ್ಯಾರ ಸಿವಿಲ್ ಒಳಗೆ. ಮತ್ತು CRDRದಾಗ 14 ವಿದ್ಯಾರ್ಥಿಗಳನ್ನ ರಿಸಲ್ಟ್ ಮಾಡ್ಯಾರ. ಮತ್ತು ವಿಶೇಷ ಪೊಲೀಸ್ ಮೀಸಲಾತಿ KSRP 22 ವಿದ್ಯಾರ್ಥಿಗಳು, ಮತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಿವಿಲ್ 53 ವಿದ್ಯಾರ್ಥಿಗಳು ಇಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಾರೆ. ಈ ರೀತಿ ಅನ್ಯಾಯ ಮಾರ್ಗದಿಂದ ಆಯ್ಕೆಯಾಗಿ ಯತ್ನಿಸುತ್ತಿರುವ ಅಭ್ಯರ್ಥಿಗಳ ವಿರುದ್ಧ ದಾಖಲಾದ ಕ್ರಿಮಿನಲ್ ಪ್ರಕರಣಗಳಲ್ಲಿ ಇವ್ರ ಮೇಲೆ ಏನೈತಿ ಕೇಸ್ ಕೂಡ ಆಗಿರ್ತೈತಿ. ಈಗ ಪ್ರತಿಯೊಂದು ವಿದ್ಯಾರ್ಥಿ ಇದೇನು ಲಿಸ್ಟ್ ಐತಿಲ್ಲ, ಇಲ್ಲಿ ಕೆಳಗೆ ವಿದ್ಯಾರ್ಥಿಗಳ ಲಿಸ್ಟ್ ಐತಿ, ಅದನ್ನ ನಿಮ್ಗೆ ಶೋ ಮಾಡಂಗಿಲ್ಲ. ಡೈರೆಕ್ಟ್ ನಾ ಟೆಲಿಗ್ರಾಮ್ದಲ್ಲಿ PDF ಶೇರ್ ಮಾಡಿರ್ತನು. ಇಲ್ಲಿ ಇವ್ರೇನೈತಿ ಏನು ಅಪ್ಕಮಿಂಗ್ ಯಾವುದೇ ಜಾಬ್ಸ್ಗೆ ಏನೈತಿ ಅಪ್ಲಿಕೇಶನ್ ಹಾಕಂಗಿಲ್ಲ. ಇಲ್ಲ ಎಲ್ಲ ವಿದ್ಯಾರ್ಥಿಗಳಿಗೆ ಏನು ಹೇಳೋದಂದ್ರೆ, ಇಲ್ಲಿ ನೋಡ್ರಿ, ನೀವು ಅಪ್ಲಿಕೇಶನ್ ಹಾಕೋ ಮುಂದೆ ಏನೂ ಚೇಂಜಸ್ ಮಾಡಬೇಡ್ರಿ. ಇಲ್ಲಿ ಅನ್ಯಾಯ ಮಾರ್ಗದಿಂದ ಯಾವುದೇ ಕಾರಣಕ್ಕೂ ಅಪ್ಲಿಕೇಶನ್ ಹಾಕಬೇಡ್ರಿ. ಯಾಕಂದ್ರೆ ನೋಡ್ರಿ, ಪೊಲೀಸ್ ಇಲಾಖೆಯವರು ವೆರಿ ಸ್ಟ್ರಿಕ್ಟ್ ಆಗಿ ಏನೈತಿ ಎಕ್ಸಾಮ್ ಮತ್ತು ಇನ್ನಿತರ ಪ್ರತಿಯೊಂದು ಏನೈತಿ ಮಾಡ್ತಿರ್ತಾರ. ಸೊ ಅದಕ್ಕಾಗಿ ಪ್ರತಿಯೊಂದು ವಿದ್ಯಾರ್ಥಿಗಳು ನೋಡ್ರಿ, ಅಪ್ಲಿಕೇಶನ್ ಹಾಕೋ ಮುಂದೆ ಏನು ಚೇಂಜಸ್ ಮಾಡ್ಲಾರ್ದಾರ ಕರೆಕ್ಟ್ ಯಾವ ರೀತಿಯಾಗಿ ಅದೇ ರೀತಿಯಾಗಿ ಇದನ್ನ ಮಾಡಿಕೊಂಡು ನೀವು ಏನೋ ನಿಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿ ಆಯ್ತು, ಡೇಟ್ ಆಫ್ ಬರ್ತ್ನಲ್ಲಿ ಆಯ್ತು, ಯಾವುದೇ ರೀತಿಯಾಗಿ ಅನ್ಯಾಯ ಮಾರ್ಗದಿಂದ ಅಪ್ಲಿಕೇಶನ್ ಹಾಕಿ ಸೆಲೆಕ್ಷನ್ ಆಗಾಕ ಪ್ರಯತ್ನಿಸಬೇಡ್ರಿ. ನಿಮ್ದು ಡೇಟ್ ಆಫ್ ಬರ್ತ್ ಆಗಿತ್ತು, ನಿಮ್ದು ಇದು ಏಜ್ ಲಿಮಿಟ್ ಮುಗಿದಿತ್ತಂದ್ರೆ ಏನೈತಿ ಮತ್ತೆ ಬೇರೆ ಜಾಬ್ಸ್ಗೆ ಟ್ರೈ ಮಾಡಿರಿ. ಏಜ್ ಜಾಸ್ತಿ ಹೆಚ್ಚಿದ್ದು ಬೇರೆ ಜಾಬ್ಸ್ಗೆ ಏನ್ರಿ ಟ್ರೈ ಮಾಡಿರಿ. ಈ ರೀತಿಯಾಗಿ ಅನ್ಯಾಯ ಮಾರ್ಗದಿಂದ ಏನೈತಿ ನೀವು ಅಪ್ಲಿಕೇಶನ್ ಹಾಕಬೇಡ್ರಿ. ಒಂದು ನಿಮ್ಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಇಟ್ಟಿರ್ತೀನಿ, ಕಮೆಂಟ್ಸ್ ಕೂಡ ಮಾಡಿರಿ. PDF ಡೈರೆಕ್ಟ್ ನಾವು ಟೆಲಿಗ್ರಾಮ್ದಲ್ಲಿ ಶೇರ್ ಮಾಡಿರ್ತೀನಿ, ಅಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗೂ ಜಾಯ್ನ್ ಆಗ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.